ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐ ಲವ್ ಯು. ಪುಟಾಣಿ ಪುಟ್ಟ, ಅರೆ ನಮ್ ಪುಟಾಣಿ ಇಷ್ಟೊತ್ತಾದ್ರೂ ಮಲಗಿದಾಳ? ಅದು ರಾತ್ರಿ ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ. ಮಕ್ಕಳನ್ನ ಹಾಗೆಲ್ಲ ತಡವಾಗಿ ಮಲಗಿಸ್ಬಾರ್ದು ಜನನಿ, ಅವುಗಳಿಗೆ ಅದೇ ಅಭ್ಯಾಸ ಆಗುತ್ತೆ. ರಾತ್ರಿ ಬೇಗ ಮಲಗಿಸಿ ಬೆಳಿಗ್ಗೆ ಬೇಗ ಎಬ್ಬಿಸ್ಬೇಕು, ಅದೇ ಒಳ್ಳೆ ಅಭ್ಯಾಸ. ಹಾಗೆ ಮಾಡೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಅಂದ್ರೆ ನನ್ನ ಜೊತೆ ಇದ್ದು ಪುಟಾಣಿಗೆ ಅಭ್ಯಾಸ ತಪ್ಪಿದೆ ಅಂತ ಹೇಳ್ತಿದ್ದೀರಾ, ಇಲ್ಲ ನಾನೇ ಅವಳನ್ನ ಲೇಟಾಗಿ ಮಲಗಿಸ್ದೆ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನೆಲ್ಲಿ ಹಾಗಂದೆ. ತುಂಬ ದಿನ ಆದಮೇಲೆ ಪುಟಾಣಿ ನಿನ್ನ ಜೊತೆ ಸಮಯ ಕಳೀತಾ ಇರೋದ್ರಿಂದ ನೀನು ಕೆಲಸ ಮಾಡೋವಾಗ ಅವಳು ನಿನಗೋಸ್ಕರ ಕಾಯ್ತಾ ಎದ್ದಿರ್ತಾಳೆ, ಅದಕ್ಕೆ ಮಲ್ಗೋದು ತಡ ಆಯಿತು ಅಂತ ಅನಿಸುತ್ತೆ. ಹಾಗೆ ಮಾಡೋದ್ರಿಂದ ಮಕ್ಳಿಗೆ ತೊಂದರೆ ಆಗುತ್ತಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ನಿನ್ನ ಬಗ್ಗೆ ನಾನು ತಪ್ಪಾಗಿ ಹೇಳಲಿಲ್ಲ. ಸರಿ ಹೋಗ್ಲಿ ಬಿಡು, ಪುಟಾಣಿ ಎದ್ಮೇಲೆ ನನಗೆ ಹೇಳು, ನಾನೇ ಬಂದು ಅವಳಿಗೆ ಸ್ನಾನ ಮಾಡಿಸ್ತೀನಿ. ಏನು ಪರವಾಗಿಲ್ಲ ಅಕ್ಕ, ಇವತ್ತು ಪುಟಾಣಿಗೆ ನಾನೇ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ. ಸರಿ, ನೀನೇ ಸ್ನಾನ ಮಾಡಿಸು. ಎದ್ದೇಳು, ನಾನು ನಿಂಗೆ ಸ್ನಾನ ಮಾಡಿಸ್ತೀನಿ. ಎದ್ದೇಳು ಕಂದ, ಬಂಗಾರಿ, ಹೋಯ್ ಬಾ, ಎದ್ದೇಳು, ಸ್ನಾನ ಮಾಡಿಸ್ತೀನಿ. ಎದ್ದೇಳು 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 ಎದ್ದೇಳು. ಬಾ, ಎದ್ಯಾ? ಬಾ ಬಂಗಾರಿ, ನಾನೇ ನಿಂಗೆ ಸ್ನಾನ ಮಾಡಿಸ್ತೀನಿ. ಬಾ. ಪಾರು ಸ್ನಾನ ಮಾಡಿಸ್ಲಿ? ಬೇಡ ಪುಟಾಣಿ, ನಿನಗೆ ಫೋನ್ ಕೊಡೋದು ನಾನೇ ತಾನೇ. ಹಾಗಾದ್ರೆ ಸ್ನಾನನೂ ನಾನೇ ಮಾಡಿಸ್ತೀನಿ. ಬಾ. ಸರಿ ಮಮ್ಮಿ, ಆದ್ರೆ ಫೋನ್ ಕೊಡ್ತೀಯ ತಾನೆ? ಖಂಡಿತ ಕೊಡ್ತೀನಿ. ಪಾಪ ಪಾಪ. ಅಲ್ಲ, ಒಂದು ವಾರನೇ ಆಗ್ತಾ ಬಂತು, ಆದರೂ ನನ್ನ ಪ್ರೇಮ ಕವಿಯಿಂದ ಯಾವ ಫೋನು ಬರಲಿಲ್ವಲ್ಲ. ಯಾಕಿರ್ಬೋದು? ಒಂದು ವೇಳೆ ನನ್ನ ಮೇಲೆ ಪ್ರೀತಿ ಏನಾದರೂ ಕಮ್ಮಿ ಆಗಿದೆಯಾ? ಇದ್ರೂ ಇರ್ಬೋದು. ಯಾವುದಕ್ಕೂ ಒಂದ್ಸಲ ನಾನೇ ಫೋನ್ ಮಾಡಿ ತಿಳ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಈ ವಯಸ್ಸಲ್ಲಿ ನನಗೆ ಸಿಕ್ಕಿರೋರನ್ನ ನಾನೇ ಕಳ್ಕೊಂಡ್ಬಿಡ್ತೀನಿ. ಛೇ, ಅರ್ಜೆಂಟಾಗಿ ಯಾರಿಗಾದ್ರೂ ಕಾಲ್ ಮಾಡೋಣ ಅಂದರೆ ಇಲ್ಲಿ ನೆಟ್ವರ್ಕೇ ಸರಿ ಇಲ್ಲ. ನನ್ನ ಫೋನ್ ಪ್ರಾಬ್ಲಮ್ಮು, ಸಿಮ್ ಪ್ರಾಬ್ಲಮ್ಮು ಒಂದೂ ಗೊತ್ತಾಗ್ತಿಲ್ಲ ನನಗೆ. ಮೊದಲು ಈ ಸಿಮ್ನ ಪೋರ್ಟ್ ಮಾಡಿಸ್ಬೇಕು. ಹೌದಲ್ವಾ, ನಮ್ಮ ದಾಮು ಹತ್ರ ಒಂದು ಮೊಬೈಲ್ ಇತ್ತಲ್ಲ, ಅದನ್ನು ಟ್ರೈ ಮಾಡ್ತೀನಿ. ಎಸ್. ಅರೆ, ಫಿಟ್ಟಿಂಗ್ ರಾಣಿ ಅಂತ ಬರ್ತಿದೆಯಲ್ಲ, ಯಾರಿರ್ಬೋದು? ಹಲೋ, ಯಾರು? ನಾನು ನಿಮ್ಮ ಪ್ರೀತಿಯ ರತ್ನ. ರತ್ನನಾ? ಆದರೆ ಈ ಫೋನ್ನಲ್ಲಿ ಬೇರೆ ಏನೋ ಹೆಸರು ಸೇವ್ ಆಗಿದೆಯಲ್ಲ. ಹಲೋ, ಏ ದಾಮು, ಯಾಕೆ ಯಾಕೆ ಮೊಬೈಲ್ ಕಿತ್ಕೊಂಡೆ? ಈ ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ, ಯಾರ್ದಿರ್ಬೋದು? ರೀ, ನನ್ನ ಹತ್ರ ಫೋನ್ ಇಲ್ಲ, ಎಮರ್ಜೆನ್ಸಿಗೆ ಇರಲಿ ಅಂತ ಆದಿ ಹತ್ರ ನಾನು ಫೋನ್ ಇಸ್ಕೊಂಡ್ರೆ ನೀವು ನನ್ನ ಫೋನ್ ತಗೊಂಡಿದ್ದೀರಲ್ಲ. ನೋಡೆ, ಅರ್ಜೆಂಟಾಗಿ ಯಾರಿಗೋ ಕಾಲ್ ಮಾಡಬೇಕಿತ್ತು. ನನ್ನ ಮೊಬೈಲ್ ವರ್ಕ್ ಆಗ್ತಿಲ್ಲ, ಸಿಗ್ನಲ್ಲೇ ಸಿಗ್ತಿರ್ಲಿಲ್ಲ. ಹೇಗೂ ನಿನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆಯಲ್ಲ, ಅದನ್ನು ತಗೊಂಡೆ. ಅಷ್ಟು ನನ್ನ ಕಾಲ್ ಬಂತೆ, ನೋಡಿದ್ರೆ ಫಿಟ್ಟಿಂಗ್ ರಾಣಿ ಅಂತ ಸೇವ್ ಮಾಡ್ಕೊಂಡಿದ್ಯಾ. ಯಾರದು?
ಮಾತಾಡಿದ್ದು ಮೋಹನ್ ಧ್ವನಿ ಇದ್ದಾಗಿತ್ತು. ಅಂದರೆ ನನ್ನ ಜೊತೆ ಮಾತಾಡಿದ್ದು ಮೋಹನೇನಾ? ಯಾವುದಕ್ಕೂ ಅವರೇನಾ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಪುಟಾಣಿ ಇನ್ನೂ ಮಲಗಿದಾಳೆ ಅನ್ನೋ ಕಾರಣಕ್ಕೆ ರಾತ್ರಿ ಅವಳನ್ನ ಅಷ್ಟು ತಡವಾಗಿ ಮಲಗಿಸ್ಬೇಡ ಅಂತ ಹೇಳಿದ್ದ ತಪ್ಪ? ಜನನಿ ಅಷ್ಟೊಂದೆಲ್ಲ ಮಾತಾಡಿದ್ಲಲ್ಲ. ಹೋಗ್ಲಿ ಬಿಡು ಪಾರು, ಜನನಿ ಬದಲಾಗಿಲ್ಲ ಅನ್ಸುತ್ತೆ. ಅವಳ ಮನಸ್ಸಲ್ಲಿ ನಿನ್ನ ಬಗ್ಗೆ ಇರೋ ಅಭಿಪ್ರಾಯನೂ ಬದಲಾಗಿಲ್ಲ ಅನ್ಸುತ್ತೆ. ಏನಾಯ್ತು? ಜನನಿ ಬಗ್ಗೆ ಮಾತಾಡ್ತಿದ್ದೀರಾ? ಏನಿಲ್ಲ ಮಾವ, ಜನನಿನ ತಿಂಡಿ ಕರೆದೆ ಬರ್ತೀನಿ ಅಂತ ಹೇಳಿದ್ಲು, ಅದನ್ನೇ ಹೇಳ್ತಿದ್ದೆ ಅಷ್ಟೆ. ಮತ್ತೆ ಖುಷಿ ಪಡೋ ವಿಚಾರಕ್ಕೆ ಯಾರಾದರೂ ಬೇಜಾರಲ್ಲಿರ್ತಾರ? ಅಥವಾ ಹೋದ್ ಸಲ ಥರ ಈ ಸಲನೂ ಜನನಿ ಬಗ್ಗೆ ಏನಾದರೂ ವಿಷಯ ಮುಚ್ಚಿಡ್ತಿದ್ದೀರಾ? ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮನೆಯಲ್ಲಿ ಏನೇ ಟೆನ್ಷನ್ ಸಮಸ್ಯೆ ಇದ್ರೂ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ಮಾವ, ದಯವಿಟ್ಟು ಈ ರೀತಿ ಎಲ್ಲ ಕೈ ಮುಗಿಬೇಡಿ, ನಮಗೆ ಬೇಜಾರಾಗುತ್ತೆ. ಹಾಗಾದ್ರೆ ಏನ್ ನಡೀತು ನಿಜ ಹೇಳಿ. ಜನನಿ ಮತ್ತೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ ಮಾವ. ಹಳ್ಳಿಗೆ ಹೋಗಿ ಬಂದ್ಮೇಲೆ ಅವಳು ಬದಲಾಗಿರ್ತಾಳೆ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಅವಳಪ್ಪ ವೀರಯ್ಯನೇ ಬುದ್ಧಿ ಹೇಳಿದ್ರಿಂದ ಅವಳು ಅದನ್ನ ಅರ್ಥ ಮಾಡ್ಕೊಂಡು ಪಾಲಿಸ್ತಾಳೆ, ತನ್ನ ತಪ್ಪನ್ನ ತಿದ್ಕೋತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಳು ಬದಲಾಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಾವ. ಮೊದ್ಲಿನ ತರ ನನ್ನ ಹತ್ರ ಪ್ರೀತಿಯಿಂದ ಅಕ್ಕ ಅಂತ ಬಾಯಿ ತುಂಬಾ ಕರೀತಾ ಇರೋ ತರ ನನ್ ಏನ್ ತಪ್ಪು ಮಾಡಿದೀನಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನಾದ್ರೂ ಹೇಳಿದ್ರೆ ನಾನು ತಿದ್ಕೋತೀನಿ ಮಾವ. ಅದ್ ಬಿಟ್ಟು ನಾನು ಏನೇ ಮಾತಾಡಿದ್ರು ಅವಳು ಅದ್ರಲ್ಲಿ ತಪ್ಪು ಕಂಡು ಹಿಡಿತಾಳೆ. ಮತ್ತೆ ನಮ್ಮ ಪುಟಾಣಿ ವಿಷಯದಲ್ಲಿ ಅವಳು ಮೊದ್ಲಿನ ತರನೇ ನಡ್ಕೋತಾ ಇದ್ದಾಳೆ ಮಾವ. ಹೌದಾ? ಸರಿ, ಸಮಯ ಸಂದರ್ಭ ನೋಡ್ಕೊಂಡು ನಾನು ಅವಳ ಹತ್ರ ಮಾತಾಡ್ತೇನೆ. ಬೇಡಪ್ಪ, ವೀರಯ್ಯ ಮಾವನೇ ಬುದ್ಧಿ ಹೇಳಿದ್ರು ಕೇಳದೆ ಆಯ್ತಾಳು, ನಿಮ್ಮ ಮಾತನ್ನು ಕೇಳ್ತಾಳೆ ಅಂತ ಏನು ಗ್ಯಾರಂಟಿ? ಒಂದು ವೇಳೆ ನೀವು ಅವಳಿಗೆ ನೀನು ತಪ್ಪು ಮಾಡ್ತಾ ಇದೀಯಾ ತಿದ್ಕೋ ಅಂತ ಬುದ್ಧಿ ಹೇಳಿದ್ರು, ಅವಳು ಆ ಕ್ಷಣಕ್ಕೆ ಹ್ಞೂ ಅಂದು ಮತ್ತೆ ಪಾರು ಜೊತೆ ಅದೇ ಥರ ನಡ್ಕೊಂಡ್ರೆ ನಿಮ್ಮ ಮಾತಿಗಾದರೂ ಏನು ಬೆಲೆ ಇರುತ್ತೆ ಹೇಳಿ? ಸರಿ, ಹಾಗಾದ್ರೆ ಈಗ ಏನು ಮಾಡುವಂತೀಯಾ? ಸದ್ಯಕ್ಕೆ ಅವಳ ಪಾಡಿಗೆ ಅವಳಿರಲಿ, ನಮ್ಮ ಪಾಡಿಗೆ ನಾವಿರೋಣ. ಸರಿಯಪ್ಪ, ಆದರೆ ಯಾವುದೇ ಕಾರಣಕ್ಕೂ ಈ ವಿಚಾರ ಅಖಿಲನಿಗೆ ಗೊತ್ತಾಗಬಾರ್ದು. ನಾವಂತೂ ಅವ್ರಿಗೆ ಹೇಳಲ್ಲ ಅಪ್ಪ. ಆದರೆ ಅಮ್ಮ ಏನಾದರೂ ಜನನಿ ಪಾರು ಜೊತೆ ಮಾತಾಡೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಹುಶಃ ಅವ್ರಿಗೆ ಗೊತ್ತಾಗಬಹುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.